Welcome, my friends. Feel free and expect the unexpected. Hi students, how are you? I hope everyone is fine, and in this class let us continue with the lesson A Hero. ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಸ್ವಾಮಿ ತಂದೆ ನ್ಯೂಸ್ ಪೇಪರನ್ನು ಓದುವಾಗ ಒಂದು ನ್ಯೂಸನ್ನು ಓದ್ತಾರೆ. ಆ ನ್ಯೂಸಲ್ಲಿ ಒಬ್ಬ ಚಿಕ್ಕ ಹಳ್ಳಿ ಹುಡುಗ ಕಾಡದಾರಿನಲ್ಲಿ ಬರುವಾಗ ಹುಲಿ ಎದುರಾಗತ್ತೆ. ಆ ಹುಲಿ ಜೊತೆ ಹೋರಾಟ ಮಾಡಿ ಹೇಗೋ ಮಾಡಿ ಪ್ರಾಣ ಉಳಿಸ್ಕೊಂಡು ಮನೆಗೆ ಬರ್ತಾನೆ. ಸೊ ಈ ರಿಪೋರ್ಟನ್ನು ಓದಿ ಸ್ವಾಮಿನ ಕೇಳ್ತಾರೆ, ಇದ್ರ ಬಗ್ಗೆ ನಿನಗೇನು ಅನ್ಸುತ್ತೆ ಅಂತ. ಅವಾಗ ಸ್ವಾಮಿ ಹೇಳ್ತಾನೆ, ಆ ಹುಲಿ ಜೊತೆ ಹೋರಾಡಿದಾನೆ ಅಂತಂದ್ರೆ ಅವನು ಚಿಕ್ಕ ಹುಡುಗ ಆಗಿರಕ್ಕೆ ಸಾಧ್ಯ ಇಲ್ಲ. ಹಿ ಮಸ್ಟ್ ಬಿ ಎ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಅಂತ ಹೇಳ್ತಾನೆ. ಅವಾಗ ಸ್ವಾಮಿ ತಂದೆ ಕರೇಜ್ ಇಸ್ ವೆರಿ ಇಂಪಾರ್ಟೆಂಟ್, ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದರೆ ಸ್ವಾಮಿ ಅವ್ರ ಜೊತೆಗೆ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ವೆರಿ ಇಂಪಾರ್ಟೆಂಟ್, ಕರೇಜ್ ಇಸ್ ನಾಟ್ ಇಂಪಾರ್ಟೆಂಟ್. ನನ್ನ ಹತ್ರ ಎಲ್ಲ ಧೈರ್ಯ ಇದೆ, ಹಾಗಂತ ಹೇಳ್ಬಿಟ್ಟು ನಾನು ಹುಲಿ ಜೊತೆ ಹೋರಾಟ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾನೆ. ಅವಾಗ ಸ್ವಾಮಿ ತಂದೆ ಅವನಿಗೆ, ಹೌದಾ, ಹಾಗಾದರೆ ನಿನ್ನ ಹತ್ರ ಧೈರ್ಯ ಇದೆ ಅಲ್ವಾ, ಹಾಗಾದರೆ ಇವತ್ತೊಂದಿನ ಆಫೀಸಲ್ಲಿ ಒಬ್ಬನೇ ಮಲಿಕೋ ಅಂತ ಹೇಳ್ತಾರೆ. ಅದು ಫಸ್ಟ್ ಚಾಲೆಂಜ್ ಆಗಿರೋದು, ಆಮೇಲೆ ಕಮಾಂಡ್ ಆಗುತ್ತೆ. ಸೊ ಸ್ವಾಮಿ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸನ್ನು ಯೂಸ್ ಮಾಡ್ತಾನೆ, ಬಟ್ ಸಕ್ಸಸ್ಫುಲ್ ಆಗಲ್ಲ. ಕೊನೆಗೂ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಳ್ತಾನೆ. ಇವತ್ತಿನ ಕ್ಲಾಸಲ್ಲಿ ಸ್ಟೋರಿನಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ಸ್ವಾಮಿ ಒಬ್ಬನೇ ಇದ್ದಾನೆ ಆಫೀಸ್ ರೂಮಲ್ಲಿ. ದಿನ ಯಾವಾಗಲೂ ಅಜ್ಜಿ ಪಕ್ಕನೇ ಕತೆ ಕೇಳ್ಕೊಂಡು ಮಲ್ಕೊಂಡು ಅಭ್ಯಾಸ ಅವನಿಗೆ. ಇವಾಗ ಒಬ್ಬ ಆಫೀಸಲ್ಲಿ ಕೂತ್ಕೊಂಡಿದ್ದಾನೆ. ಅವನಿಗೆ ಅನ್ಸುತ್ತೆ, ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಇಡೀ ಮನುಷ್ಯ ಸಂಕುಲದಿಂದನೇ ಎಲ್ಲೋ ತುಂಬ ದೂರ ಉಳ್ಕೊಂಡ್ಬಿಟ್ಟಿದ್ದೇನೇನೋ ಅಂತ ಅನಿಸ್ತು ಅವನಿಗೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ತುಂಬ ನೋವಾಗ್ತಾ ಇದೆ, ಅಷ್ಟೇ ಕೋಪನೂ ಬರ್ತಾ ಇದೆ. He did not like the strain of cruelty he saw in his father's nature. ಅವರ ಅಪ್ಪನ ಸ್ವಭಾವದಲ್ಲಿ ಅಷ್ಟೊಂದು ಕ್ರೂರತೆ ಇರೋದನ್ನ ಅವನಿಗೆ ಇಷ್ಟ ಆಗೋದಿಲ್ಲ. He hated the newspaper for printing the tiger story. ಅಷ್ಟೇ ಅಲ್ಲ, ಆ ನ್ಯೂಸ್ ಪೇಪರ್ನ ಕೂಡ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ನ್ಯೂಸ್ ಪೇಪರ್ ಅವರು ಆ ಸ್ಟೋರಿನ ಪ್ರಿಂಟ್ ಮಾಡಿದ್ದಕ್ಕೇ ನನಗೆ ಈ ಪರಿಸ್ಥಿತಿ ಬಂತು, ಇವಾಗ ಆಫೀಸ್ ರೂಮಲ್ಲಿ ನಾನೊಬ್ಬನೇ ಮಲ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ನು ಕೂಡ ದ್ವೇಷಿಸ್ತಾನೆ. He wished that the tiger had not spared the boy. ಮತ್ತೆ ಏನು ಅನ್ಕೋತಾನೆ ನೋಡಿ, ಆ ಹುಲಿ ಆ ಕಾಡದಲ್ಲಿ ಬರ್ತಾ ಇದ್ದಲ್ಲ ಹುಡುಗ, ಅವನು ಜೀವಂತವಾಗಿ ಉಳಿಸ್ಬಾರ್ದಾಗಿತ್ತು, ಸಾಯಿಸ್ಬಿಡ್ಬೇಕಾಗಿತ್ತು. ಅವನು ಹೋರಾಟ ಮಾಡಿಬಿಟ್ಟು ಉಳ್ಕೊಂಡು ಬಂದಲ್ಲ, ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದ್ಬಿಟ್ಟದೆ. ಆ ಹುಲಿ ಏನಾದರೂ ಅವನು ಸಾಯಿಸ್ಬಿಟ್ಟಿತ್ತು ಅಂತಂದರೆ ನನಗೆ ಆಫೀಸ್ ರೂಮಲ್ಲಿ ಮಲ್ಕೋ ಅಂತ ಹೇಳ್ಬಿಟ್ಟು ಅದರ ಚಾಲೆಂಜು ಮಾಡ್ತಾ ಇರಲಿಲ್ಲ, ನನಗೆ ಇವತ್ತು ಈ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ಅಂತ ಅನ್ಕೋತಾನೆ. ಸ್ವಾಮಿಗೆ ಆಫೀಸ್ ರೂಮಲ್ಲಿ ಒಬ್ಬನೇ ಮಲಿಕೊಳ್ಳುವಷ್ಟು ಧೈರ್ಯ ಇಲ್ಲ. ಅವ್ರ ತಂದೆ ಒತ್ತಾಯ ಮಾಡಿಬಿಟ್ಟು ತಂದ್ಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ. ಆಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಫಂಡ್, ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್. ಕತ್ಲೆ ಆದಂಗೆ ಮನೆಯೆಲ್ಲ ಫುಲ್ ಸೈಲೆಂಟ್ ಆಗಿಬಿಡ್ತದೆ. ಯಾರು ಅಕ್ಕಪಕ್ಕ ರೂಮಲ್ಲಿ ಮಾತಾಡೋ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಇವಾಗ ಅದು ಕೂಡ ಫುಲ್ ಸೈಲೆಂಟಾಗಿ ಹೋಗಿದೆ. ಇವನ ಹೃದಯ ಜೋರಾಗಿ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯಕ್ಕೆ ಕರೆಕ್ಟಾಗಿ ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ನೋಡಿ, ಇಂಥ ಟೈಮ್ನಾಗ ಅದೆಲ್ಲ ನೆನಪಾಗೋದು ಜಾಸ್ತಿ. ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗಿದ್ದಾನೆ, ಯಾರು ಅಕ್ಕಪಕ್ಕ ಇಲ್ಲ. ಇದೇ ಟೈಮ್ಗೆ ಅವಾಗ ಏನಾಗುತ್ತೆ ಅಂತ ತನ್ನ ಜೀವನದಲ್ಲಿ ಕೇಳಿರುವಂಥ ಎಲ್ಲ ಡೆವಿಲ್ಸ್, ಗೋಸ್ಟ್, ದೆವ್ವ, ಭೂತ, ಪಿಸಾಚಿ ಕತೆಗಳೆಲ್ಲ ಇವಾಗ ನೆನಪಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಾಮಿಗೆ ಅವನ ಫ್ರೆಂಡ್ಸ್ ಹೇಳಿರುವಂಥ ಎಲ್ಲ ದೆವ್ವ ಭೂತದ ಕತೆಗಳೆಲ್ಲ ಇವಾಗ ನೆನಪಾಗಕ್ಕೆ ಸ್ಟಾರ್ಟ್ ಆದವು. ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನ್ಯಾನ್ ಟ್ರೀ ಅಟ್ ಹಿಸ್ ಸ್ಟ್ರೀಟ್ ಎಂಡ್. ಆ ಬೀದಿ ಕೊನೆಯಲ್ಲಿರುವ ಆಲದ ಮರದಲ್ಲಿ ನಾನು ಸುಮಾರು ಸಾರಿ ದೆವ್ವನ್ನ ನೋಡಿದ್ದೀನಿ ಅಂತ ಅವನ ಫ್ರೆಂಡ್ ಮನಿ ಹೇಳಿರ್ತಾನೆ, ಅದು ನೆನಪಾಗತ್ತೆ. ಅಷ್ಟೇ ಅಲ್ಲ, ಪುವರ್ ಮುನಿಸ್ವಾಮಿಸ್ ಫಾದರ್ ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಹೆಡ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ನೈಟ್. ಆ ಮುನಿಸ್ವಾಮಿ ತಂದೆ ಒಂದಿನ ರಾತ್ರಿ ಲೇಟಾಗಿ ಮನೆಗೆ ಬರಬೇಕಾದ್ರೆ ಆ ನದಿ ದಡದಲ್ಲಿ ದೆವ್ವ ಭೂತ ಅವನ ಕೆನ್ನೆಗೆ ಸರಿಯಾಗಿ ಹೊಡೆದು ಬಿಟ್ಟಿರ್ತದೆ. ಅವನಲ್ಲೇ ರಕ್ತನ ವಾಮಿಟ್ ಮಾಡಿ ಸತ್ತೋಗಿರ್ತಾನೆ. ಈ ಸ್ಟೋರಿ ಕೂಡ ಅವನಿಗೆಲ್ಲ ನೆನಪಾಯ್ತು. ಇವಾಗ ಈ ಎಲ್ಲ ಗೋಸ್ಟ್ ಸ್ಟೋರೀಸ್ನ ಕೇಳಿದಾಗ ಸ್ವಾಮಿಗೆ ತುಂಬ ಭಯ ಜಾಸ್ತಿ ಆಗಿಬಿಡುತ್ತೆ. ಹಿ ವಾಸ್ ಫೇಂಟ್ ವಿತ್ ಫಿಯರ್. ತುಂಬ ಭಯ ಜಾಸ್ತಿ ಆಗಿಬಿಡುತ್ತೆ. ಸುತ್ತಮುತ್ತ ಬೆಳಕಿಲ್ಲ, ರೂಮಲ್ಲಿ ಲೈಟ್ನ ಆಫ್ ಮಾಡಿದ್ದಾರೆ. ಈ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್. ಬೀದಿ ದೀಪದ ಬೆಳಕು ಕಿಟಕಿ ಮೂಲಕ ಒಳಗಡೆ ಗೋಡೆ ಮೇಲೆ ಬೀಳ್ತಾ ಇದೆ. ಆ್ಯಂಡ್ ಕ್ಯಾಸ್ಟ್ ಸ್ಯಾಡೋಸ್ ಆನ್ ದ ವಾಲ್. ಆ ಬೆಳಕಲ್ಲಿ ಬೇರೆ ಬೇರೆ ನೆರಳುಗಳೆಲ್ಲ ಗೋಡೆ ಮೇಲೆ ಕಾಣ್ತಾ ಇದೆ ಓಡಾಡ್ದಂಗೆ. ಅವನಿಗೆ ಇನ್ನೂ ಭಯ ಜಾಸ್ತಿ ಆಗ್ತಾ ಇದೆ.
ಹೀಗೆ ಭಯ ಪಡ್ತಾ ಸ್ವಾಮಿ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಂಡಿದ್ದಾನೆ. ಮಧ್ಯರಾತ್ರಿ ಅದು ಕೂಡ ಅವನಿಗೆ ನಿದ್ದೆ ಬರ್ತಾ ಇಲ್ಲ. ಎಲ್ಲ ಮನೆ ಫುಲ್ ಪ್ರಶಾಂತವಾಗಿದೆ, ಏನು ಸೌಂಡ್ ಕೇಳಿಸ್ತಾ ಇಲ್ಲ. ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ ದಿಸ್ ಇಯರ್ಸ್. ಹಿಂಗೆ ಫುಲ್ ಸೈಲೆಂಟ್ ಆಗಿರುವಾಗ ಕೆಲವೊಂದು ಸೌಂಡ್ಗಳು ಅವನ ಕಿವಿ ಕೇಳಿಸ್ತದೆ. ಯಾವ್ಯಾವ ಸೌಂಡು ಅಂತ ಹೇಳ್ತಾರೆ, ದ ಟಿಕ್ಕಿಂಗ್ ಆಫ್ ಕ್ಲಾಕ್, ರಸಲ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ ಆ್ಯಂಡ್ ಸಮ್ ವ್ಯಾಗ್ಯೂ ನೈಟ್ ಇನ್ಸೆಕ್ಟ್ ಹಮ್ಮಿಂಗ್. ಹಾಗೆ ಗಡಿಯಾರದ ಟಿಕ್ ಟಿಕ್ ಅನ್ನುವಂಥ ಸೌಂಡ್ ಕೇಳಿಸ್ತಾ ಇದೆ ಅವನ ಕಿವಿಗೆ. ಹಾಗೆ ಹೊರಗಡೆ ಇರ್ತಕ್ಕಂಥ ಮರದ ಕೊಂಬೆಗಳು, ಎಲೆಗಳು ಗಾಳಿಗೆ ಅಳಗಾಡುವಂಥ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಗೊರಕೆ ಸೌಂಡ್ ಕೇಳಿಸ್ತಾ ಇದೆ. ಹಾಗೆ ರಾತ್ರಿ ಹೊತ್ತು ಕೀಟಗಳು ಮಾಡ್ತಕ್ಕಂಥ ಸೌಂಡ್ ಅವನ ಕಿವಿಗೆ ಬೀಳ್ತಾ ಇತ್ತು. ಸ್ವಾಮಿಗೆ ಇದೊಂಥರ ಭಯಾನಕವಾಗಿರ್ತಕ್ಕಂಥ ರಾತ್ರಿ ಆಗಿಬಿಟ್ಟಿತ್ತು. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಯಾವ ಕ್ಷಣದಲ್ಲಾದರೂ ಕೂಡ ದೆವ್ವ ಭೂತ ಬಂದ್ಬಿಟ್ಟು ಇವನ್ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದ ಸ್ವಾಮಿ. ಯಾಕೆ ಅಂದರೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಅವನಿಗೆ. ಯಾವುದೋ ಹಳೆಯ ಒಂದು 4ನೇ ಕ್ಲಾಸ್ ಇರುವಾಗ ಒಬ್ಬ ಸ್ನೇಹಿತ ಇದ್ದ. ಅವನ ಊರಿಂದ ಒಂದೇ ಸರಿ ಕಾಣೆ ಆಗಿಬಿಟ್ಟಿರ್ತಾನೆ. ಆಮೇಲೆ ದೆವ್ವ ಅವ್ನು ತೊಗೊಂಡೋಗ್ಬಿಟ್ಟು ಎಲ್ಲೋ ಸಿಯಾಮಗೋ ನೇಪಾಳಕ್ಕೋ ತೊಗೊಂಡೋಗಿ ಬಿಟ್ಬಿಟ್ಟಿತ್ತು ಅಂತ ಕೇಳಿದ್ದ. ಸೊ ಹಾಗೆ ಇವನು ಕೂಡ ಭೂತ ಯಾವಾಗಲಾದ್ರೂ ಬಂದ್ಬಿಟ್ಟು ನನ್ನ ಎತ್ಕೊಂಡು ಹೋಗ್ಬೋದು ಅಂತ ಭಯ ಪಡ್ತಾ ಇದ್ದ ಸ್ವಾಮಿ. ಸ್ವಾಮಿ hurriedly got up and spread his bed under the bench and crouched there. It seemed to be much safer place, more compact and reassuring. ಸೊ ಈ ರೀತಿ ನಾನು ಮೇಲ್ಗಡೆ ಮಲ್ಕೊಂಡ್ಬಿಟ್ರೆ ದೆವ್ವ ಭೂತ ಬಂದ್ಬಿಟ್ಟು ನಾನು ಬೇಗ ಎತ್ಕೊಂಡು ಹೋಗ್ಬಿಡ್ಬೋದು ಅಂತ ಏನು ಮಾಡ್ತಾನೆ ಸ್ವಾಮಿ, ಎದ್ಬಿಟ್ಟವನೇ ತನ್ನ ಹಾಸಿಗೆನ ಬೆಂಚ್ ಕೆಳಗಡೆ ಹಾಕಿಬಿಟ್ಟು ಆ ಬೆಂಚ್ ಕೆಳಗಡೆ ಸೇಫಾಗಿ ಮಲ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅಂದರೆ ದೆವ್ವ ಏನಾದ್ರು ಬಂದ್ಬಿಟ್ರೆ ಅವನ ಕೈಗೆ ಬೇಗ ಸಿಕ್ಕಾಕೊಳ್ಳಲ್ಲ ಅಂತ. All right. Promise you won't roll up your bed and go back to your granny. Mind you, if you do it, I will inform Mani and all your friends. Then, my boy, you will become the laughing stock of your school. Understand? Go to bed now. Boy, monster more likely. A boy escapes from a tiger and I have to spend the night here. Chha. I wonder if I'll wake up alive in the morning. It will serve father right if he doesn't see me again. ಇಷ್ಟೊತ್ತಿಗಾಗಲೇ ಮಧ್ಯರಾತ್ರಿ ಆಗಿಬಿಟ್ಟಿರುತ್ತೆ. ಸ್ವಾಮಿ ಬೆಂಚ್ ಕೆಳಗಡೆ ಹೋಗ್ಬಿಟ್ಟು ಮಲ್ಕೊಂಡಿದ್ದಾನೆ. ಹೇಗೋ ಕಷ್ಟಪಟ್ಬಿಟ್ಟು ಕಣ್ಣು ಮುಚ್ಕೊಂಡು ಮಲ್ಕೊಳ್ತಾನೆ. ನಿದ್ದೆ ಬಂದ್ಬಿಡ್ತದೆ. ಆದರೆ ಕನಸಲ್ಲೂ ಕೂಡ ನೈಟ್ ಮೇರ್ಸ್, ದುಸ್ವಪ್ನಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚಾಗಿ ನಾವು ಹಗಲೊತ್ತು ಏನು ಸೀರಿಯಸ್ ಆಗಿ ಯೋಚನೆ ಮಾಡ್ತೇವೋ ರಾತ್ರಿ ನಮ್ಗೆ ಅದೇ ಕನಸಾಗಿ ಬರ್ತಾ ಇರ್ತದೆ. ಇವಾಗ ಸ್ವಾಮಿಗೂ ಕೂಡ ಕನಸು ಬಿದ್ದಿದೆ. ಆ ಕನಸಲ್ಲಿ ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಇವನಿಗೆ ಕನಸು ಬಿದ್ದದೆ. ಕನಸಲ್ಲಿ ಇವನೆಲ್ಲ ಓಡ್ ಹೋಗ್ತಾ ಇದ್ದಾನೆ. ಇವನ ಹಿಂದಿಂದ ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಆ ಹುಲಿಯಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕಂತ ಓಡ್ತಾ ಇದ್ದಾನೆ. ಓಡೋವಾಗ ಹೀಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಕಾಲು ನೆಲದಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ. ಹಿ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್. ಸುಮಾರು ಟ್ರೈ ಮಾಡ್ತಾನೆ, ಕಾಲನ್ನ ಎತ್ಕೊಂಡು ಹೇಗಾದ್ರೂ ಓಡ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಕಾಲನ್ನು ಎತ್ಕೊಳ್ಳೋಕೆ ಆಗಲೇ ಇಲ್ಲ. ಅಷ್ಟೊತ್ತಿಗಾಗಲೇ ಹುಲಿ ಬಂದು ಇವನು ಬೆನ್ನ ಹಿಂದೆ ನಿಂತ್ಕೊಂಡು ಬಿಟ್ಟಿರ್ತದೆ. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಬೆನ್ನಿಂದ ಬಂದ್ಬಿಟ್ಟು ಅದರ ಸೌಂಡ್ ಇವನಿಗೆ ಕಿವಿ ಕೇಳಿಸ್ತಾ ಇದೆ. ಈ ಕೇಳಿಸ್ತಾ ಇದ್ದಂಗೆ
ಅಷ್ಟೊತ್ತಿಗೆ ರೂಮಲ್ಲಿ ಏನೋ ಧಡ್ ಅಂತ ಬಿದ್ದಂಗೆ ಸೌಂಡ್ ಆಗಿಬಿಡ್ತದೆ. ಇವನು ಕಣ್ಣು ಬಿಟ್ಟು ನೋಡೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಕಣ್ಣು ಬಿಡೋಕ್ಕಾಗಲ್ಲ. ಹಾಗೆ ಕನಸು ಕಂಟಿನ್ಯೂ ಆಗುತ್ತೆ. ಆದರೂ ಭಯದಲ್ಲಿ ಹೇಗೋ ಕಷ್ಟಪಟ್ಬಿಟ್ಟು ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್. ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ನ ಕೇಳ್ಬೋದು. ಅದು 3 ಮಾರ್ಕ್ಸ್ಗೂ ಇರ್ಬೋದು ಅಥವಾ 2 ಮಾರ್ಕ್ಸ್ಗಾದ್ರೂ ಕೇಳ್ಬೋದು. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಆ ಬೆಂಚ್ ಕೆಳಗಡೆ ಮಲ್ಕೊಂಡಾಗ ಅವನಿಗಾದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸನ್ನು ವರ್ಣನೆ ಮಾಡಿ ಅಂತ ಹೇಳ್ತಾರೆ. ಅವಾಗ ಅವನಿಗೇನು ಕನಸು ಬಿದ್ದೈತಲ್ಲ, ನೈಟ್ ಮೇರ್, ಹುಲಿ ಅವನಿಗೆ ಅಟ್ಟಿಸ್ಕೊಂಡು ಬರೋದು, ಇವನು ಅದರಿಂದ ತಪ್ಪಿಸ್ಕೊಂಡು ಓಡೋಗೋಕೆ ಟ್ರೈ ಮಾಡೋದು, ಅವನ ಕಾಲು ನೆಲದಲ್ಲಿ ಸಿಕ್ಕಾಕೊಳ್ಳೋದು. ಸೊ ಇದನ್ನೇ ನೀವು ಅಲ್ಲಿ ಎಕ್ಸಾಮಲ್ಲಿ ಬರಿಬೇಕಾಗತ್ತೆ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್. ಮಧ್ಯರಾತ್ರಿ ಆಗಿರ್ತದೆ, ಸ್ವಾಮಿಗೆ ಎಚ್ಚರ ಆಗಿಬಿಡುತ್ತೆ. He put his hands out to feel the granny's presence at his side as was his habit. ಯಾವತ್ತು ಅಜ್ಜಿ ಪಕ್ಕನೇ ಮಲ್ಕೊಂಡು ಅಭ್ಯಾಸ ಆಗಿತ್ತಲ್ಲ ಅವನಿಗೆ, ಇವಾಗಲೂ ಕೂಡ ಅಜ್ಜಿ ಪಕ್ಕ ಮಲ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದ. ಅಜ್ಜಿ ಇದ್ದಾಳ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೈ ಆಡಿಸಿ ನೋಡ್ತಾನೆ, ಅಜ್ಜಿ ಸಿಗ್ತಾಳ ಅಂತ ಹೇಳ್ಬಿಟ್ಟು. ಬಟ್ ಹಿ ಓನ್ಲಿ ಟಚ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅಲ್ಲಿ ಅಜ್ಜಿ ಸಿಗಲ್ಲ, ಆ ಬೆಂಚ್ ಇದು ಕಾಲು ಇರ್ತದಲ್ಲ, ವುಡನ್ ಲೆಗ್, ಅದನ್ನು ಟಚ್ ಮಾಡ್ತಾನೆ. ಅವಾಗ ಇನ್ನೂ ಭಯ ಜಾಸ್ತಿ ಆಗಿಬಿಡುತ್ತೆ. ಯಾಕಂದ್ರೆ ನೆನಪಾಗ್ಬಿಡುತ್ತೆ ಅವನಿಗೆ, ನಾನೀಗ ಆಫೀಸಲ್ಲಿದ್ದೀನಿ, ಒಬ್ಬನೇ ಇದ್ದೀನಿ, ರಾತ್ರಿ ಇವಾಗಿದೆ, ಕತ್ಲಲ್ಲಿ ಒಬ್ಬನೇ ಮಲಿಕೊಂಡಿದ್ದೀನಿ ಅನ್ನೋದು ನೆನಪಾಯ್ತಲ್ಲ, ಇನ್ನೂ ಭಯ ಜಾಸ್ತಿ ಆಗಿಬಿಡ್ತು ಅವನಿಗೆ. ಹೀಗೆ ಭಯ ಪಡುವಾಗ್ಲೇ ಸ್ವಾಮಿಗೆ ರೂಮಲ್ಲಿ ಯಾರೋ ಏನೋ ಓಡಾಡ್ದಂಗೆ ಅಂತ ಅನ್ಸುತ್ತೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಹಿ ಲೇ ಗೇಸಿಂಗ್ ಅಟ್ ಇಟ್ ಇನ್ ಹಾರರ್. ಹಾಗೆ ಭಯ ಪಡ್ತಾನೆ, ಅದನ್ನೇ ನೋಡ್ತಾ ಇರ್ತಾನೆ. ಹೀಸ್ ಎಂಡ್ ಹ್ಯಾಡ್ ಕಮ್. ಅಂದ್ಕೊಂಡ್ಬಿಟ್ಟ ಸ್ವಾಮಿ, ನಂದು ಕೊನೆ ಟೈಮ್ ಬಂದ್ಬಿಡ್ತು, ಸಾಯೋ ಟೈಮ್ ಬಂದ್ಬಿಡ್ತು, ಭೂತ ನನ್ನೀಗ ಎತ್ಕೊಂಡು ಹೋಗ್ಬಿಡತ್ತೆ ಅಂತ ಅನ್ಕೊಂಡ. ಹಿ ರಿಯಲೈಸ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್. ಭೂತ ಹೆಂಗೋ ಬಂದ್ಬಿಟ್ಟದೆ ಈಗಾಗಲೇ ರೂಮ್ಗೆ. ಹೇಗಾದ್ರೂ ಮಾಡಿ ನನ್ನ ಹುಡುಕತ್ತೆ, ನನ್ನ ಹುಡುಕ್ಬಿಟ್ಟು ನನ್ನ ಬೆಂಚ್ ಕೆಳಗಿಂದ ಎಳ್ಕೊಂಡ್ಬಿಟ್ಟು ನನ್ನ ಟಿಯರ್ ಮಾಡಿಬಿಡುತ್ತೆ, ಬಗದ್ ಹಾಕ್ಬಿಡತ್ತೆ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್? ಹಾಗಾದ್ರೆ ಇನ್ನೇನು ಸಾಯೋದೇ ಗ್ಯಾರಂಟಿ ಅಂದಮೇಲೆ ಯಾಕೆ ಭಯ ಅಂತ ಅಂದ್ಕೊಂಡ ಸ್ವಾಮಿ. ಅದು ಹೆಂಗೆ ಯಾವುದೋ ನಡ್ಕೊಂಡು ಬರ್ತಾ ಇತ್ತಲ್ಲ, ಇವನ್ ಹತ್ರನೇ ಬರ್ತಾ ಇತ್ತು. ಆ್ಯಸ್ ಇಟ್ ಕೇಮ್ ನಿಯರರ್, ಇವನ್ ಹತ್ರ ಬರ್ತಾ ಇದ್ದಂಗೆ ಏನು ಮಾಡ್ತಾನೆ ಸ್ವಾಮಿ, ಬೆಂಚ್ ಕೆಳಗೆ ಮಲಗಿದ್ನಲ್ಲ, ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟು ಹಿ ಕ್ರಾವಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್, ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್. ಆ ಬೆಂಚ್ ಕೆಳಗಿಂದ ಬಂದ್ಬಿಟ್ಟು ಅದೇನು ಮೂವ್ ಆಗ್ತಾ ಇತ್ತಲ್ಲ, ಬಿಗ್ಗಿಯಾಗಿ ತಬ್ಕೊಂಡು ಹಿಡ್ಕೋತಾನೆ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್. ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಟ್ಟು ತನ್ನ ಹಲ್ಲಿಂದ ಎಷ್ಟು ಶಕ್ತಿ ಇತ್ತೋ ಅಷ್ಟು ಜೋರಾಗಿ ಕಚ್ಚಿಬಿಟ್ಟ ಅದನ್ನ. Run, Swami! Srinivasan! Get the police, someone! Are you all right? Did he hurt you? What happened? I don't know anything. I don't know anything. ಸ್ವಾಮಿ ಕಚ್ಚಿರೋ ನೋವಿಗೆ ತಡಿಲಾರ್ದೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ, ಅಯ್ಯೋ ನಾನು ಏನೋ ಕಚ್ಬಿಡ್ತು ಅಂತ ಕಿರ್ಚಿದೆ. ಯಾರೋ ಕಿರ್ಚ್ಬಿಟ್ಟು ಅಲ್ಲಿಂದ ಓಡ್ ಹೋಗೋದಕ್ಕೆ ಹೋಗ್ಬಿಟ್ಟು ಮುಂದ್ಗಡೆ ಇರೋ ಫರ್ನಿಚರ್ ಮೇಲೆ ಹೋಗಿ ಬಿದ್ದ್ಬಿಡುತ್ತೆ. ಅವಾಗ ಫಾದರ್, ಕುಕ್ ಅಂಡ್ ಸರ್ವೆಂಟ್, ತಂದೆ, ಅಡಿಗೆ ಮಾಡೋನು ಮತ್ತೆ ಈ ಸರ್ವೆಂಟ್ ಇದೆಲ್ಲ 3 ಜನ ಲೈಟ್ನ ಹಿಡ್ಕೊಂಡು ಓಡಿ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಲೈಟ್ನ ಹಾಕಿ ನೋಡ್ಬಿಟ್ರೆ ಆ ಫರ್ನಿಚರ್ ಬಿದ್ದಿರೋದು ಯಾವ ದೆವ್ವ ಭೂತಾನೋ ಅಲ್ಲ, ಹಿ ವಾಸ್ ಎ ಬರ್ಗ್ಲರ್. ಇಲ್ಲಿ
ಈ ಬರ್ಗ್ಲರ್ ಅನ್ನುವಂಥ ಪದನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆಲ್ಲ ಕೇಳ್ತಾ ಇರ್ತಾರೆ ಇದನ್ನ. ಇಟ್ ಈಸ್ ಬರ್ಗ್ಲರ್, ನಾಟ್ ಬರ್ಗರ್, ಆಯ್ತಾ. ಬರ್ಗ್ಲರ್ ಅಂತಂದ್ರೆ ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಅವರಿಗೆ ಹೌಸ್ ಬ್ರೇಕರ್ ಕೂಡ ಅಂತಾರೆ. ಕನ್ನಡದಲ್ಲಿ ನಾವು ಇದಕ್ಕೆ ಕನ್ನ ಹಾಕೋರು ಅಂತ ಕರಿತೀವಿ. ಸೊ ಇಂಥ ಒಬ್ಬ ಬರ್ಗ್ಲರ್ನ ಸ್ವಾಮಿ ದೆವ್ವ ಅಂತ ಹಿಡ್ಕೊಂಡ್ಬಿಟ್ಟು ಏನ್ ಮಾಡಿರ್ತಾನೆ, ಕಚ್ಚಿ ಬಿಟ್ಟಿರ್ತಾನೆ. ಸ್ವಾಮಿ ಹ್ಯಾಡ್ ಬೀಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನೊಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ಆ ಡಿಸ್ಟ್ರಿಕ್ಟ್ ಅಲ್ಲಿನೇ ತುಂಬಾ ಕುಖ್ಯಾತಿ, ನೊಟೋರಿಯಸ್ ಆಗಿರ್ತಕ್ಕಂಥ ಹೌಸ್ ಬ್ರೇಕರ್ನ ಸ್ವಾಮಿ ಭೂತ ಅಂತ ತಿಳ್ಕೊಂಡು ಕಚ್ಚಿಬಿಟ್ಟಿರ್ತಾನೆ. ಇವಾಗ ಸ್ವಾಮಿ ತಂದೆ, ಕುಕ್ ಮತ್ತೆ ಸರ್ವೆಂಟ್ ಎಲ್ಲ ಬಂದ್ಬಿಟ್ಟು ಅವ್ನು ಹಿಡ್ಕೊಳ್ತಾರೆ. ಆಮೇಲೆ ಪೊಲೀಸರಿಗೆ ಒಪ್ಪಿಸ್ಬಿಡ್ತಾರೆ. ಆ ನೊಟೋರಿಯಸ್ ಹೌಸ್ ಬ್ರೇಕರ್ನ, ಆ ಕಳ್ಳನ್ನ ಹಿಡಿಬೇಕಂತ ಹೇಳ್ಬಿಟ್ಟು ಪೊಲೀಸರು ಹರಸಾಹಸ ಮಾಡಿದ್ರು ಕೂಡ ಸಿಕ್ಕಿರ್ಲಿಲ್ಲ. ಬಟ್ ಇವತ್ತು ಸ್ವಾಮಿಯಿಂದಾಗಿ ಆ ನೊಟೋರಿಯಸ್ ಬ್ರೇಕರ್ ಪೊಲೀಸರ ಕೈ ಸಿಕ್ಕಾಕೊಂಡ್ ಬಿಡ್ತಾನೆ. ಇವಾಗ ನೀವು ಗೆಸ್ ಮಾಡಬಹುದು ಮುಂದೆ ಏನಾಗಿರಬಹುದು ಅಂತ. ಮುಂದೆ ಏನಾಗುತ್ತೆ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಶಾವರ್ಡ್ ಆನ್ ಸ್ವಾಮಿ. ನೆಕ್ಸ್ಟ್ ಡೇ, ಮಾರನೇ ದಿನ ಎಲ್ಲರೂ ಅಭಿನಂದನೆಗಳ ಹೇಳವ್ರೆ. ಅಭಿನಂದನೆಗಳ ಸುರಿಮಳಿನೇ ಸುರಿತು ಸ್ವಾಮಿ ಮೇಲೆ. ಹೇಗೆ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಮಾಡ್ತಾರೆ, ಹೌ ಸ್ವಾಮಿ ವಾಸ್ ಕಂಗ್ರ್ಯಾಚುಲೇಟೆಡ್ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿದೆ ನೋಡಿ ಆನ್ಸರು. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನ ಕ್ಲಾಸ್ಮೇಟ್ಗಳೆಲ್ಲ ಇವನು ಗೌರವದಿಂದ ಕಂಡ್ರು. ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಅವನ ಟೀಚರ್ಗಳೆಲ್ಲ ಬೆನ್ ತಟ್ಟಿದ್ರು, ಶಬಾಷ್ ಅಂತ ಹೇಳ್ಬಿಟ್ಟು. ದ ಹೆಡ್ ಮಾಸ್ಟರ್ ಸೇಡ್ ಹಿ ವಾಸ್ ದ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಕೂಡ ಬಂದ್ಬಿಟ್ಟು ಇವನೇ ನಿಜವಾಗಿರ್ತಕ್ಕಂಥ ಸ್ಕೌಟ್ ಅಂತ ಹೇಳಿದ್ರು. ಹಾಗೇನೆ ಪೊಲೀಸರು ಕೂಡ ಇವನಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. Bit him and held on to his leg till we came. Incredible. Mr. Srinivas, this is absolutely unbelievable. Yes, indeed, sir. Incredible. I do not understand how this young boy had the strength and courage to catch such a well-known thief. Come, son. Well, sir, I suppose it was all my fault in making him sleep in my office room all alone. The window was left open. That's how the thief entered the house. But whatever it is, it's a very brave thing that he did. Well, my boy, the police force needs young lads like you. Will you join the police force? It's a noble profession, in spite of what people say about it. Today, my dear boys, the mission school is pleased to inform you of an extremely daring feat performed by one of its students last night, who in fact is now at the police station. And that boy is Swaminathan. 3 o'clock. Then at 3:30, the robber came in. I caught him, kicked him, put my hands together and bashed him hard. As soon as I hit him, he fell at the far end of the room. I jumped on him, twisted his hands and held him by his collar. The police inspector has asked me to join the force. You are a brave boy. They say you're going to join the police force? I don't know. I always wanted to become an engine driver or bus conductor. Now I'll have to think about Listen, it. Chami, don't take up all these dangerous jobs. Study well and take up a job in the government service. Under Secretary Chavi. Swami? Swami? Where is Swami? Has he come back from cricket? He has hit the headlines in today's newspapers. How nice he looks, see? We must get this photo framed. Oh, yes, of course. But before that, I must show it to all my friends in the club. Ayo. Has my photograph appeared too? No. Where is Swami? He's asleep. Asleep? Already? At this hour? Yes. Like all boys of his age should be. He hasn't slept for 2 days now. And that was thanks to you and your wonderful idea. Let him sleep in the office. Yes, that's right. So what is the solution? Put him next to you and let him suck his thumb? Be told stories for the rest of his life? You women are making a girl out of him. Braid his hair and send him to a girls' high school from tomorrow. Why are you after him? Let him sleep where he likes. Yes. There is no need to risk his life again by making him sleep in the office room. Look, Sinu, I want to tell you just one thing. I have got only one grandson. If anything happens to him, Spoil him. Both of you. When he grows up and becomes a spineless coward, don't blame me. That's all I have to say.
ಎಲ್ಲರೂ ಸ್ವಾಮಿನ ಹೀ ಈಸ್ ಅ ಬ್ರೇವ್ ಬಾಯ್ ಅಂತ ಕೊಂಡಾಡಿದ್ರು. ಅವನು ತುಂಬ ಧೈರ್ಯವಂತ ಅಂದ್ಕೊಂಡಿದ್ರು. ಬಟ್ ನಿಜವಾಗಿ ಆಗಿರ್ತಕ್ಕಂಥ ಘಟನೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗೆ ಎಲ್ಲರ ದೃಷ್ಟಿಯಲ್ಲಿ ಸ್ವಾಮಿ ಇವತ್ತು ಹೀರೋ ಆಗಿಬಿಟ್ಟಿದ್ದಾನೆ. ಅವನ ಧೈರ್ಯನ ಮೆಚ್ಕೊಂಡ್ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದ್ರು ಅವನಿಗೆ, ವೈ ಡೋಂಟ್ ಯು ಜಾಯಿನ್ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್? ದೊಡ್ಡವನಾದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ಬಿಡು, ನಿನ್ನಂಥ ಧೈರ್ಯವಂತರು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕಾಗಿದ್ದಾರೆ ಅಂತ ಹೇಳಿದ್ರು. ಸ್ವಾಮಿ ಸುಮ್ಮನೆ ಹ್ಞೂ ಅಂತಂದ ಅಷ್ಟೇ. ಆದರೆ ಅವನ ಜೀವನದಲ್ಲಿ ಬೇರೆ ಏನೋ ಆಗಬೇಕು ಅಂತ ಅಂದ್ಕೊಂಡಿದ್ದ. ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆನ್ ಇಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್. ಅವನು ಅಂದ್ಕೊಂಡಿದ್ದ ಜೀವನದಲ್ಲಿ ಇಂಜಿನ್ ಡ್ರೈವರ್ ಆಗಬೇಕು, ಇಲ್ಲ ರೈಲ್ವೆ ಗಾರ್ಡ್ ಆಗಬೇಕು, ಇಲ್ಲ ಬಸ್ ಕಂಡಕ್ಟರ್ ಆಗಬೇಕು ಅಂದ್ಕೊಂಡಿದ್ದ ಅವನು. ಆ ದಿನ ಸಂಜೆ ಸ್ವಾಮಿ ತಂದೆ ಆಫೀಸ್ನಿಂದ ಮನೆಗೆ ಬಂದ್ಬಿಟ್ಟು ವಿಚಾರಿಸ್ತಾರೆ ಸ್ವಾಮಿ ಎಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ಸ್ವಾಮಿ ಅಷ್ಟೊತ್ತಿಗೆ ಆಗ್ಲೇ ಹೋಗಿ ತನ್ನ ಮಾಮೂಲು ಜಾಗ ಐತಲ್ಲ ಅಜ್ಜಿ ಪಕ್ಕ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಆದರೆ ಸ್ವಾಮಿ ತಂದೆ ಇವತ್ತು ಕೂಡ ಅವನ್ನ ಆಫೀಸ್ ರೂಮಲ್ಲಿ ಮಲಗುವಾಗ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದರೆ ಅವ್ರ ತಾಯಿಗೆ ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಅವ್ರಮ್ಮ ಹೇಳಿದ್ರು, ಅವ್ನು ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಮಲ್ಕೊಳಕ್ ಬಿಡಿ, ಅವನ ಜೀವನ ಯಾಕೆ ನೀವು ಅಷ್ಟೊಂದು ರಿಸ್ಕ್ ಹಾಕ್ತೀರಾ, ತೊಂದರೆಗೆ ಸಿಗಾಕಿಸ್ತೀರಾ ಅಂತಂದಾಗ ಅವ್ರ ತಂದೆ ಹೇಳ್ತಾರೆ, ಆಲ್ ರೈಟ್ ಮಾಲಿ ಕಾಡಲ್ ಆ್ಯಂಡ್ ಸ್ಪೈಲ್ ಹಿಮ್ ಆಸ್ ಮಚ್ ಆಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಆಯಿತು, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅವನು ಮುದ್ದು ಮಾಡಿಬಿಟ್ಟು ಹಾಳು ಮಾಡಿಬಿಡಿ, ಆದರೆ ದೊಡ್ಡವನಾದ್ಮೇಲೆ ನಿಮ್ಮಿಂದನೇ ಹಿಂಗಾದ್ರು ಅಂತ ಹೇಳ್ಬಿಟ್ಟು ನನ್ನನ್ನು ಬ್ಲೇಮ್ ಮಾಡೋಕೆ ಹೋಗಬೇಡಿ ಅಂತ ಅಂದರು. ಸ್ವಾಮಿ ಇನ್ನೂ ಮಲಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಎಲ್ಲ ಮಾತುಗಳನ್ನ ಬೆಡ್ಶೀಟ್ ಹೊತ್ಕೊಂಡೇ ಕೇಳಿಸ್ಕೊಳ್ತಾ ಇದ್ದ. ಇದೆಲ್ಲ ಕೇಳಿಸ್ಕೊಳ್ತಾ ಅವ್ರ ತಂದೆ ಬಿಟ್ಟು ಹೋಗಿದ್ದನ್ನು ನೋಡಿಬಿಟ್ಟು ಟ್ರೆಮೆಂಡಸ್ಲಿ ರಿಲೀವ್ಡ್ ಟು ಹಿಯರ್ ದ್ಯಾಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ತುಂಬ ನಿರಾಳವಾಗಿ ಬಿಟ್ಟ ಸ್ವಾಮಿ, ಹೇಗೋ ಸದ್ಯಕ್ಕೆ ಇಲ್ಲಿ ಮಲ್ಕೊಳಕ್ಕೆ ಬಿಟ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಗಿಬಿಡ್ತು ಅವನಿಗೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಪಾಠ ಮುಗಿತು. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ಸ್ಟೋರಿ ಆ್ಯಂಡ್ ಐ ರಿಕ್ವೆಸ್ಟ್ ಯು ಟು ಶೇರ್ ದ ವಿಡಿಯೋ ಆಸ್ ಮಚ್ ಆಸ್ ಯು ಕ್ಯಾನ್. ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಬೇರೆ ಪಾಠದ ಜೊತೆಗೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.